ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಮಾಜಿ ಸೈನಿಕರ ಸಂಘದ ವತಿಯಿಂದ ಮೈಸೂರಿನಲ್ಲಿಂದು ರೈತ ದಿನವನ್ನು ಆಚರಿಸಲಾಯಿತು. ಇದೇ ವೇಳೆ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ವಿವಿಧ ಕಲಾ ತಂಡಗಳು ಪ್ರದರ್ಶನ ನೀಡಿದವು. ಬಳಿಕ ದೂರದರ್ಶನದೊಂದಿಗೆ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಕೆಪಿ ದಿವಾಕರ್, ರೈತರು ಹಾಗೂ ಸೈನಿಕರು ದೇಶದ ಕಣ್ಣುಗಳಿದ್ದಂತೆ. ಸೈನಿಕರು ದೇಶಕ್ಕೆ ರಕ್ಷಣೆ ನೀಡಿದರೆ ಅನ್ನದಾತರು ಜನರಿಗೆ ಆಹಾರ ಒದಗಿಸುತ್ತಾರೆ. ಹೀಗಾಗಿ ಸರ್ಕಾರಗಳು ಯೋಧರು ಮತ್ತು ಅನ್ನದಾತರ ಅಭ್ಯುದಯಕ್ಕೆ ಮತ್ತಷ್ಟು ಯೋಜನೆಗಳನ್ನು ಜಾರಿಗೆ ತರಬೇಕು ಎಂದರು. ಎಲ್ಲಾ ರೀತಿಯ ಸವಲತ್ತುಗಳನ್ನು ಮತ್ತು ಸಹಕಾರವನ್ನು ನೀಡಬೇಕು. ವಿಶ್ವ ರೈತ ದಿನದಂದು ಈ ಒಂದು ಸಹಕಾರವನ್ನು ನೀಡಿದ್ರೆ ಅವ್ರಿಗೂ ಒಂದು ನೆನಪಿನಲ್ಲಿರುತ್ತೆ. ಹಾಗಾಗಿ ಎಲ್ಲರೂ ಭಾರತಾಂಬೆಯ ಎರಡು ಕಣ್ಣುಗಳಿದ್ದಂತೆ ಸೈನಿಕರು ಮತ್ತು ರೈತರು. ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್, ದಿನೇ ದಿನೇ ನಗರೀಕರಣ, ಕೈಗಾರಿಕೀಕರಣ ಹೆಚ್ಚುತ್ತಿದ್ದು ಕೃಷಿ ಭೂಮಿ ಕಡಿಮೆಯಾಗುತ್ತಿದೆ. ಇದರಿಂದ ಆಹಾರ ಉತ್ಪಾದನೆ ಕುಸಿಯುತ್ತಿದ್ದು ಹೀಗೆ ಮುಂದುವರೆದಲ್ಲಿ ಅಭಾವ ಎದುರಿಸಬೇಕಾಗುತ್ತದೆ ಎಂದು ಹೇಳಿದರು. ಅಂತೇಳಿ ಒತ್ತಾಯ ಮಾಡ್ತಾ ಏನಿವತ್ತು ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ಸರ್ಕಾರವು ಕೂಡ ಒಂದು ಸ್ವತಂತ್ರವಾಗಿ ಆಚರಣೆ ಮಾಡಬೇಕು. ಇವತ್ತು ಬೇರೆ ಬೇರೆ ದಿನಗಳನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಮ್ಮ ಒತ್ತಾಯ ಇದೆ, ಮುಂದಿನ ದಿನಗಳಲ್ಲಿ ರೈತ ದಿನಾಚರಣೆಯನ್ನ ಸರ್ಕಾರವೇ ಘೋಷಣೆ ಮಾಡಿ ಆಚರಣೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ.